ತುಂಬಾ ನಾಟಕಗಳಿದೆ. ನಮ್ಮ ಗುರುಗಳು ನಾಟಕ ಬರೆಯೋ ಶೈಲಿ ತುಂಬಾ ಚಂದ, ಅದು ಅದ್ಭುತ. ಅದು ಅಂದ್ರೆ ನಮ್ಮ ಇಡೀ ನಾಟಕದಲ್ಲಿ 8 ಸೀನ್ ಇರೋದು, 2.5 ಗಂಟೆ ನಾಟಕ ಇರೋದು, 8 ಸೀನ್ ಇರೋದು. ಬಿಗಿನಿಂಗ್ ಸೀನೇ ಬಂದು ಒಂದು ಅರ್ಧ ಗಂಟೆ ಇರೋದು. ಆಮೇಲೆ 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 ಹಂಗೆ ಅಂದ್ರೆ ನಾವು ಜಾಸ್ತಿ ಕಾಮಿಡಿ ಬೇಸ್ ಇಟ್ಕೊಂಡು ಸ್ವಲ್ಪ ಬಿಲೋ ದ ಬೆಲ್ಟ್ ಏನೂ ಇಲ್ಲದೆ ಸೊ ಹಾಗೆಲ್ಲ ನಾಟಕ ಮಾಡ್ತಿದ್ದವರು. ಸೊ ನಾವು ಅವರು ನಾಟಕ ಈಗ ಒಂದು ಫಸ್ಟ್ ಸೀನ್ ಬರ್ಕೊಂಡು ಬರೋರು. ಆ ಸೀನಲ್ಲಿ ನಾನೀಗ ಇದ್ರೆ ಅಲ್ಲಿ ಪ್ರಾಕ್ಟೀಸ್ ದಿನ ಅವ್ರದ್ದೊಂದು ಸರ್ದೊಂದು ಆ್ಯಟಿಟ್ಯೂಡ್ ಇದೆ, ಹಿಂಗೆಲ್ಲ ಮಾಡ್ರೆ ಬರಲಿ ಅಂತ ಅನ್ನೋರು. ಆ ಪಾತ್ರ ನೀನು ಹಿಂಗಿಂಗೆ 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 ಅಂತೆಲ್ಲ ಹೇಳೋರು. ಅದೊಂದು ಡೈರೆಕ್ಟ್ ಮಾಡೋ ರೀತಿ ಇದೆಯಲ್ಲ, ಅಲ್ಲಿ ನಾನು ಏನು ಮಾಡ್ತೀನಿ ಅಥವಾ ಹೇಗೆ ಮಾಡ್ತೀನಿ ಅನ್ನೋದ್ರ ಮೇಲೆ ಆ ನಾಟಕದಲ್ಲಿ ನನ್ನ ಪಾತ್ರ ಬೆಳವಣಿಗೆ ಆಗೋದು. ನಾನು ಅವರ ಕಲ್ಪನೆಗೆ ತಕ್ಕಂಗೆ ಮಾಡಿಲ್ಲ ಅಂದ್ರೆ ಅದಷ್ಟಕ್ಕೆ ಮುಗಿಯುತ್ತೆ ಪಾತ್ರ. ಸೊ ಅದು ಅವರ ತಾಕತ್ತದು, ಹಂಗೆ ಬರೀತಿದ್ರು ಅವರು. ಸೊ ನನ್ನ ಏನೋ ಗೊತ್ತಿಲ್ಲ, ನಂದಂತೂ ದೇವರಣಿಗಲ್ಲ, ನನ್ನ ಹಿರಿಯವರದೇನೋ ಪುಣ್ಯ, ಪ್ರತಿ ಪಾತ್ರನೂ ಬೆಳೀತಾ ಇತ್ತು ನಂದು. ಸೊ ಬದುಕದ ಓರಿಂಡ ಅಂತ ಒಂದು ಡ್ರಾಮಾ, ಬದುಕುಳಿದ್ರೆ ಅಂತ, ಅದನ್ನ ತೀರಾ ಕನ್ನಡದಲ್ಲಿ ಅದನ್ನ ನಾವು ಏನು ಸೌಂಡಿಂಗ್ ತುಂಬಾ ಕೆಡದಾಗಿರುತ್ತೆ. ಕೆಲವು ಶಬ್ದಗಳು ಈಗ ಮಲಯಾಳಂ ಟೈಟ್ಲ್ ಎಲ್ಲ ಕನ್ನಡದಲ್ಲಿ ಏನಿದು ಟೈಟ್ಲು ಅಂತ ಅನ್ಸುತ್ತೆ ಹಂಗೆ. ಸೊ ಅದನ್ನೆಲ್ಲ ನಾವು ಆ್ಯಕ್ಚುಲಿ ಫಸ್ಟ್ ಟೈಮ್ ಇಲ್ಲಿ ಕುಂದಾಪುರದಿಂದೆಲ್ಲ ನಮಗೆ ಬನ್ನಿ ಇಲ್ಲಿ ನಾಟಕ ಮಾಡಿ, ನೀವು ಮಂಗಳೂರು ಕನ್ನಡ ಮಾಡಿ ಅಂತೆಲ್ಲ. ಅವಾಗ ಏನಾಗೋದು, ನಾವು ತುಳು ಮಾತಾಡಿ 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 ಅಲ್ಲಿ ಹೋಗಿ ಟಕ್ಕಂತ ಕನ್ನಡ ಮಾತಾಡೋದು, ಅದು ನಮಗೆ ಕಾಮಿಡಿ ಆಗೋದು. ಅದು ಒಂದು ಕನ್ನಡ ಮಾತಾಡೋ ಒಂದು ಇಂಪಾರ್ಟೆಂಟ್ ವಿಷಯದಲ್ಲಿ ತುಳು ಬಂದ್ಬಿಡೋದು, ಗೊಳ್ಳು ಅಂತ ನಾವೇ ನಕ್ಕು ಬಿಡೋದು, ಹಂಗೆಲ್ಲ ತುಂಬಾ ಆಗಿದೆ. ಸೊ ಅಲ್ಲಿ ಬದುಕದವರಿಂದ ನಾಟಕ, ನಾನು ಅದರಲ್ಲಿ ಹೀರೋ ಅಫ್ಕೋರ್ಸ್ ಈಗ್ಲೂ. ಓಕೆ, ಅಲ್ಲಿ ತಂದೆ ತಾಯಿಗೆ ತುಂಬಾ ರೆಸ್ಪೆಕ್ಟ್ ಕೊಡುವಂತ ಒಬ್ಬ ಮಗ, ಹೀರೋ ಅನ್ನೋದಕ್ಕಿಂತಲೂ. ನಾಟಕ ಮುಗಿದಾದ್ಮೇಲೆ ಗ್ರೀನ್ ರೂಮ್ಗೆ ಒಬ್ಳು ತಾಯಿ ಬಂದು ಮಗನನ್ನ ಕರ್ಕೊಂಡ್ ಬಂದಿದ್ದಾರೆ. ದುರಂತ ಏನಂದ್ರೆ ಮಗ ನನಗಿಂತ ದೊಡ್ಡವನು. ಆ ತಾಯಿ ಹಿಡಿ ಅವ್ನು ಕಾಲಿಡಿ ಒಂದು ಅಂತ ಅಂದ್ರೆ ಮಗನಿಂದ ಏನು ಫ್ರಸ್ಟ್ರೇಷನ್ ಆಗಿತ್ತು ಅಥವಾ ಅವರ ನನ್ನಲ್ಲಿ ಅವರ ಮಗನನ್ನು ಕಂಡ್ರೋ ಏನೋ ಗೊತ್ತಿಲ್ಲ. ನಾವು ಕಪ್ಪೆ ತರ ಒಂದು ಜಿಗಿತ ಯಪ್ಪ ನಂಗೆ ಬೇಡಪ್ಪ ಹಂಗೆ. ಅದೆಲ್ಲ ರಂಗಭೂಮಿಯ ಸಾಧ್ಯತೆಗಳು ಅಂತ ನಾನು ಹೇಳ್ತೀನಿ, ನಮ್ದು ಎಂಥದ್ದು ಅಲ್ಲ ಅದು.